ಯೂಟ್ಯೂಬಲ್ಲಿ ಹೇಗೆಲ್ಲ ಒಂದು ಪ್ರಾಫಿಟ್ ರೆವಿನ್ಯೂನ ತೊಗೊಬೋದು, ಮತ್ತು ಈ ಥರದ ಮಾಡಿದ್ರೆ ನಿಮಗೆ ಬೇಗ ರೆವಿನ್ಯೂ ಬರುತ್ತೆ, ಅದಕ್ಕೆಲ್ಲ ಏನು ಮಾಡ್ಬೋದು ಅಂತ ಏನಾದರೂ ಇನ್ಫಾರ್ಮೇಶನ್ ಕೊಡ್ತಾರೆ? ಕರೆಕ್ಟ್ ಆದ ಟೈಟಲ್, ಓಕೆ, ಡಿಸ್ಕ್ರಿಪ್ಷನ್ ಮತ್ತು ಅದರಲ್ಲಿ ಹಾಕ್ತಕ್ಕಂಥ ಟ್ಯಾಗ್ಗಳು, ಹ್ಯಾಶ್ ಟ್ಯಾಗ್ಗಳು, ಅಂದ್ರೆ ಮೇಲಿಂದ ಮೇಲೆ ನಾನು ಹೇಳ್ತಾ ಇರುವಂತದ್ದು ಇನ್ನು ಬಹಳಷ್ಟು ಕೀ ಫ್ಯಾಕ್ಟರ್ಗಳಿದಾವೆ. ಅದರಲ್ಲಿ ಹಾಕ್ತಕ್ಕಂಥ ತಮ್ನೇಲು, ಇದಿಷ್ಟನ್ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿದ್ದೆ ಹೋದಾದ್ರೆ ನಿಮ್ಗೆ ನಿಧಾನವಾಗಿ ಗ್ರಾಜುವಲ್ ಆಗಿ ಇನ್ಕ್ರೀಸ್ ಆಗುತ್ತೆ. ಒಂದೇ ದಿವಸಕ್ಕೆ ಖಂಡಿತವಾಗಿಯೂ ನಾನು 10 ದಿವಸಕ್ಕೆ ನಾನು ಇಷ್ಟು ಕಂಟೆಂಟ್ ಮಾಡಿಬಿಡ್ತೇನೆ, ಅದರಿಂದ ನನಗೆ ವೃದ್ಧಿ ಆಗತ್ತೆ ಇಲ್ಲ. ಇನ್ನೊಂದು ಏನು ಅಂತಂದ್ರೆ ಲಾಂಗ್ ವಿಡಿಯೋಸ್, ಆದಷ್ಟು ಲಾಂಗ್ ವಿಡಿಯೋಸ್ ಮಾಡ್ತಾ ಬಂದ ಹಾಗೆ ಅದರಲ್ಲಿ ಹೆಚ್ಚು ಅಥಾರಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ, ಆ ಯೂಟ್ಯೂಬಿನ ಅಥಾರಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ. ನೀವು ಶಾರ್ಟ್ ವಿಡಿಯೋಸ್ ಮಾಡಬಹುದು, ಮಿನಿಮಮ್ 10 ಮಿನಿಟ್ಸ್ ಇರಲಿ. ಮಿನಿಮಮ್ 10 ಮಿನಿಟ್ಸ್ ಇದೆ ಅಂತಂದ್ರೆ ಅದಕ್ಕೆ ಹೆಚ್ಚು ಅಥಾರಿಟಿ ಇರುತ್ತೆ, ಅವಾಗ ಜಾಸ್ತಿ ರ್ಯಾಂಕ್ ಆಗ್ತಾ ಇರುತ್ತೆ ಅದು. ಜಾಸ್ತಿ ನೀವು ಅಂತ ವಿಡಿಯೋಗಳನ್ನು ಮಾಡ್ತಾ ಮಾಡ್ತಾ ಬಂದ ಹಾಗೆ ಅದರಲ್ಲಿ ಒಂದು ಬ್ಯಾಕಪ್ ಬಿಲ್ಡ್ ಆಗ್ತಾ ಇರತ್ತೆ. ಅದ್ರ ಮುಖಾಂತರ ನಿಮ್ಮ ಚಾನಲ್ ಮೇಲೆ ಬರ್ತಾ ಇರತ್ತೆ, ಅದ್ರ ಮೂಲಕ ನೀವು ಹಣ ಮಾಡಬಹುದು. ಆ ರೀತಿಯಾಗಿ ಮಾಡಬಹುದು. ಅಲ್ಲಿ ಮಾನಿಟೈಸ್ ಅಂತ ಬರುತ್ತೆ. ಮಾನಿಟೈಸ್ ಮಾಡುವಾಗ ಸುಮಾರು ಫ್ಯಾಕ್ಟರ್ಗಳಿದಾವೆ, ಅದೆಲ್ಲ ಫ್ಯಾಕ್ಟರ್ಸ್ಗಳು ಆಗುವಾಗ ಮಾನಿಟೈಸ್ ಆಪ್ಷನ್ ಬರುತ್ತೆ. ಅದನ್ನ ತಗೊಂಡ ನಂತರ ಹಣವನ್ನ ಗಳಿಸ್ಲಿಕ್ಕೆ ಆರಂಭ ಮಾಡಬಹುದು. ಅದು ಡಿಪೆಂಡ್ಸ್, ಅವರ ಅಥಾರಿಟಿ ಎಷ್ಟಿದೆ ಹೇಳೋದ್ರ ಮೇಲೆ, ಅವರ ಸಬ್ಸ್ಕ್ರೈಬರ್ಸು, ಲೈಕ್ಸು, ಕಮೆಂಟ್ಸು, ಇದೆಲ್ಲದ್ರ ಮೇಲೂ ಡಿಪೆಂಡ್ ಆಗಿರುವಂತದ್ದು. ಅದ್ರ ಮೇಲೆ ಹಣ ಬರ್ತದೆ. ಸೊ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಸರ್, ಇನ್ನು ಹ್ಯಾಡ್ಸ್ ಬಗ್ಗೆ ನಾನು ಕೇಳಲೇಬೇಕು. ಹ್ಯಾಡ್ಸ್ ಬಗ್ಗೆ ಲೈಕ್ ಇವಾಗ ಅಂದರೆ ಹ್ಯಾಡ್ಸ್ ಏನಾದರೂ ಇವಾಗ ನಾವು ವೆಬ್ಸೈಟಿಗೆ ಕೊಡಬೇಕು ಅಂತ ಹೇಳಿದ್ರೆ, ಅಥವಾ ಅವ್ರ ವೆಬ್ಸೈಟಿಗೆ ಹಾಕ್ತಾರೆ ಅಂತ ಹೇಳಿದ್ರೆ, ಯಾವುದ್ರಲ್ಲಿ ಬೇಗ ರೀಚ್ ಆಗ್ತಾ ಇದೆ ಸರ್? ಅಂದರೆ ಈ ಹ್ಯಾಡ್ಸ್ಗಳು ವೆಬ್ಸೈಟ್ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲ, ಇನ್ಸ್ಟಾ, ಯೂಟ್ಯೂಬ್, ಸೊ ಈ ರೀತಿಯಾಗಿ ಯಾವುದ್ರಲ್ಲಿ ಬೇಗ ರೀಚ್ ಆಗುತ್ತೆ ಹ್ಯಾಡ್ಸ್ಗಳು? ನಾವು ಗಮನಿಸ್ಕೊಂಡ್ರೆ ಮುಖ್ಯವಾಗಿ ಇರ್ತಕ್ಕಂಥದ್ದು ಒಂದಷ್ಟು ಪ್ಲಾಟ್ಫಾರ್ಮ್ಗಳು. ಈಗ ಗೂಗಲ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್. ಗೂಗಲ್ ಆಡ್ಸ್ ನಲ್ಲೇ ಯೂಟ್ಯೂಬ್ ಬರುವಂತದ್ದು. ಗೂಗಲ್ ಅಲ್ಲಿ ಏನ್ ಆಡ್ ರನ್ ಮಾಡ್ತೇವಲ್ಲ ಅದರಲ್ಲಿ ಯೂಟ್ಯೂಬ್ ಆಡ್ ಅನ್ನು ರನ್ ಮಾಡ್ತಕ್ಕಂಥದ್ದು. ಹಾಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಇನ ಆಡ್ಸ್ ಗಳೇನಿದಾವ ಅದೆರಡು ಮೆಟಾ ಅನ್ನುವಂತ ಪ್ಲಾಟ್ಫಾರ್ಮ್ ಅಲ್ಲಿ ರನ್ ಆಗ್ತಾ ಇರುವಂತದ್ದು. ಅದು ವಾಟ್ಸ್ಆಪ್ ಅನ್ನು ಸೇರಿಸಿ ಅದಷ್ಟು ಪ್ಲಾಟ್ಫಾರ್ಮ್ ಗಳು ಇರ್ತಕ್ಕಂಥದ್ದು ಎರಡೇ ಜನರ ಕೈಯಲ್ಲಿ ಈಗ. ಒಂದು ಗೂಗಲ್, ಇನ್ನೊಂದು ಮೆಟಾ. ಇದು ಎರಡರ ಮುಖಾಂತರ ನಡೀತಾ ಇರ್ತಕ್ಕಂಥದ್ದು. ಹೇಗೆ ಅಂತ ಕೇಳಿದ್ರೆ, ಒಂದು ಬಿಸ್ನೆಸ್, ನೀವು ಸಾಮಾನ್ಯ ಒಬ್ಬ ಪ್ಲಂಬರ್ ಇವತ್ತು ತಿಂಗಳಿಗೆ 90,000 ರೂಪಾಯಿ ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಕಂಪ್ನಿಯಲ್ಲಿ ನಾನು ನೋಡ್ತಾ ಇದ್ದೆ. ಸಾಧಾರಣ ಅಂತಂದ್ರೆ ಅದನ್ನ ವೃತ್ತಿ ಸಾಧಾರಣ ಅಂತಲ್ಲ ನಾ ಹೇಳ್ತಾ ಇರುವಂತದ್ದು, ಬಟ್ ಆ ವೃತ್ತಿಗೆ ಕೂಡ ಅಷ್ಟು ಅಡ್ವರ್ಟೈಸ್ಮೆಂಟ್ ಅನ್ನ ರನ್ ಮಾಡಬೇಕು ಹೇಳುವಂತ ಯೋಚನೆ ಜನರ ಮನಸ್ಸಿನಲ್ಲಿ ಬಂದಿದೆ ಅಂತಂದ್ರೆ ನೀವು ಆಲೋಚಿಸಿ ಎಷ್ಟರ ಮಟ್ಟಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಪ್ರಭಾವ ಬೀರಿದೆ ಅಂತ. ಅಂದ್ರೆ 90,000 ರೂಪಾಯಿ ಅವ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾನೆ ಅಲ್ಲಿ ಅಂತಂದ್ರೆ ಅದಕ್ಕಿಂತ ಡಬಲ್ ಅಂತ ಅವ್ನು ತೆಗಿಲೇಬೇಕು. ಹೌದು, ಅದಕ್ಕಿಂತ ಡಬಲ್ ತೆಗೆದ ಹೋದ್ರೆ ಅವ್ನು ಯಾಕೆ 90,000 ರೂಪಾಯಿ ಅಲ್ಲಿ ಖರ್ಚು ಲಾಸ್ ಮಾಡ್ಕೊಂತ ಅದನ್ನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಟ್ಲೀಸ್ಟ್ 90,000 ಅಂತ ಬರ್ತಾ ಇದೆ ಅವನಿಗೆ. ನಾನು ಹೇಳಿದ್ದು ಒಂದು ಆ ಬ್ರ್ಯಾಂಡಿನ ಹೆಸರು ಹೇಳೋದಿಲ್ಲ ನಾನಿಲ್ಲಿ. ಒಂದು ಉಪ್ಪಿನಕಾಯಿ ಬ್ರ್ಯಾಂಡ್ 10,000 ರೂಪಾಯಿ ತಿಂಗಳಿಗೆ ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ತಾ ಇದ್ದಾರೆ ನಮ್ಮ ಕಂಪನಿಯಲ್ಲೇ. 60,000 ರೂಪಾಯಿ ರಿಟರ್ನ್ಸ್ ತೆಗಿತಾ ಇದ್ದಾರೆ ತಿಂಗಳಿಗೆ. 60,000 ರೂಪಾಯಿ ಸೇಲ್ಸ್ ಆಗ್ತಾ ಇದೆ, 50,000 ರೂಪಾಯಿ ಲಾಭ ಆಗ್ತಾ ಇದೆಯಾ ಅವನಿಗೆ? ಹೌದು. ಅವ್ನು ಬೇರೆ ಯಾರು ಜನರನ್ನ ಇಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅದಕ್ಕೆ ಮನೆಗೆ ಹೋಗಿ ಉಪ್ಪಿನಕಾಯಿ ಕೊಟ್ಟು ಬರುವಂತ ಪರಿಸ್ಥಿತಿ ಇಲ್ಲ. ಮನೆಗಳಿಗೆ ತಲುಪ್ತಾ ಇದೆ. ಯಾರು ಉಪ್ಪಿನಕಾಯಿಗಾಗಿ ಸರ್ಚ್ ಮಾಡ್ತಾ ಇದ್ದಾರೋ ಅವರಿಗೆ ಹೋಗ್ತಾ ಇದೆ ಅದು. ನಾವು ಉಪ್ಪಿನಕಾಯಿ ಬೇಡದೆ ಹೋದವರಿಗೆ ಅದನ್ನ ತೋರಿಸ್ತಾ ಇಲ್ಲ, ಬೇಕಾಗಿರೋರಿಗೆ ಅದನ್ನ ತೋರಿಸ್ತಾ ಇದ್ದೇವೆ. ಅದಕ್ಕೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಗೂಗಲ್ ಆಡ್ಸ್ ಸಹಾಯ ಮಾಡ್ತಾ ಇದೆ ಅಂತ. ಮುಖ್ಯವಾಗಿ ನಿಮ್ಗೆ ಇಂಟೀರಿಯರ್ ಡಿಸೈನ್ ಕಂಪನಿ ಇಂಥದ್ದೆಲ್ಲದಕ್ಕೂ ಮಾಡುವಾಗ ನಾವು ಗೂಗಲ್ ಆಡ್ಸ್ ನ ಹೆಚ್ಚು ಪ್ರಿಫರ್ ಮಾಡ್ತೇವೆ. ಅದೇ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಗೆ ಗೊತ್ತಿರತ್ತೆ, ಯಾರಿಗಾರು ಹಲ್ಲು ನೋವು ಬಂದಾವಾಗ ಅವನೇನ್ ಮಾಡ್ತಾನೆ ಅಂತಂದ್ರೆ ಡೆಂಟಲ್ ಸರ್ಜನ್ಸ್ ನಿಯರ್ ಮೀ ಅಂತ ಹೊಡಿತಾನೆ. ಅದು ಗೂಗಲ್ ಅಲ್ಲಿ ಹೊಡಿತಾನೆ, ಫೇಸ್ಬುಕ್ ಅಲ್ಲಿ ಹೊಡಿಯಲ್ಲ. ಅವನಿಗೆ ಗೊತ್ತಿದೆ ಅದು ಸರ್ಚ್ ಇಂಜಿನ್ ಅಲ್ಲ ಅಂತ. ಆದ್ರೆ ಫೇಸ್ಬುಕ್ ಅಲ್ಲಿ ಹೇಗಿರತ್ತೆ ಅಂದ್ರೆ ಇಂಟೆಂಟು, ಈ ಗೂಗಲ್ ಕೂಕೀಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಅದನ್ನ ತೋರಿಸುತ್ತೆ ಆಡ್ಸ್. ಅಲ್ಲಿ ಏನ್ ಸರ್ಚ್ ಮಾಡಿರ್ತೀವಿ ಅದು ಅಲ್ಲೇ ಆಡ್ಸ್ ಅಲ್ಲಿ ಬರುತ್ತೆ, ಪ್ರಾರಂಭ ಆಗುತ್ತೆ. ಅಂದ್ರೆ ಗೂಗಲ್ ಕ್ರೋಮಿಗೂ ಮೆಟಾಗೂ ಲಿಂಕ್ ಇದೆ ಅಂತ ಆಯ್ತು. ಹಾಗಾದ್ರೆ ಅದನ್ನೇ ಮತ್ತೆ 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 ನೋಡೋದ್ರ ಮುಖಾಂತರ ಅವನಿಗೆ ಇದನ್ನ ತಗೊಳ್ಬೇಕು ಹೇಳುವಂತ ಇಂಟೆನ್ಷನ್ ಹುಟ್ಟಿಸುವಂತದ್ದು ಒಂದು ಪರಂಪರೆ. ನಿಮ್ಗೆ ಈ ಮಾಲ್ಗಳ ಕಾನ್ಸೆಪ್ಟ್ ಆರಂಭ ಆಗಿದ್ದೆ ಹಾಗೆ. ಕಾರ್ಲ್ ನ್ಯೂಪೋರ್ಟ್ ಏನ್ ಬರಿತಾನೆ ಅವನು ಹೇಳೋದೇ ಹಾಗೆ. ಒಂದು ಒಳಗಿನ ಕೋಣೆ,
ಕೋಣೆ ಒಳಗಡೆ ನೀವು ಹೋದ್ರೆ ಎಲ್ಲವೂ ಅವ್ರಿಗೆ ಕಾಣಿಸ್ತಕ್ಕಂಥ ವಸ್ತುಗಳೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟದ್ದೇ ಆಗಿರ್ಬೇಕು. ಅಂದ್ರೆ ಮಾರ್ಕೆಟಿಂಗ್ ಏನ್ ಬೇಕಲ್ಲ, ಯಾವ್ದೆಲ್ಲ ಸೇಲ್ ಆಗ್ಬೇಕಲ್ಲ ಆ ವಿಷಯಗಳೇ ಆಗಿರ್ಬೇಕು. ಅದನ್ನ ಬಿಟ್ಟು ಹೊರಗಡೆ ಯಾವ್ದು ಕಾಣಿಸ್ಬಾರ್ದು ಹೇಳ್ಬೇಕ ಕಾರಣಕ್ಕಾಗಿ ಮಾಲಿಂಗ್ ನಮ್ಮಲ್ಲಿ ಸಂತೆಯಲ್ಲಿ ಹೇಗಾಗ್ತಿತ್ತು ಅಂತಂದ್ರೆ ಇವ್ನು 10 ರೂಪಾಯಿಗೆ ಮಾರಾಟ ಮಾಡ್ತಿದ್ದ, ಅವ್ನು 20 ರೂಪಾಯಿಗೆ ಮಾರಾಟ ಮಾಡ್ತಿದ್ದ. ನಮ್ಗೆ ಏನ್ ಕಾಣಿಸ್ತಿತ್ತು, 20 ರೂಪಾಯಿಗೆ ಮಾರಾಟ ಮಾಡುವವನು 10 ರೂಪಾಯಿ ಕೊಡ್ತಾ ಇದ್ದಾನಲ್ಲ ಅಂತ ಕಾಣಿಸಿ 10 ರೂಪಾಯಿ ಕಡೆಗೆ ಹೋಗ್ತಿದ್ವಿ. ಆದ್ರೆ ಇಲ್ಲಿ ಹಾಗಾಗೋದೇ ಇಲ್ಲ. ಯಾವ ಕಾರಣಕ್ಕೂ ಒಳಗ್ ಬಂದ್ಮೇಲೆ ಅದ್ ಎಷ್ಟೇ ದುಡ್ಡಿರ್ಲಿ ಕೊಟ್ಟು ತೆಗೆದುಕೊಂಡು ಬರ್ತೇವೆ. ಯಾಕೆಂದ್ರೆ ಬೇರೆ ಯಾವ್ದು ಕಾಣಿಸ್ತಾ ಇಲ್ಲ ನಮ್ಗೆ. ಅದೇ ತಗೋ ಜೋ ದಿಕ್ತಾ ಹೇ ಓ ಬಿಕ್ತಾ ಹೇ.